ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ. ಹಾಂ ಹಲೋ ಹೇಳಿ ಸರ್. ಸರ್ ನಮಸ್ತೆ. ಹಾಂ ನಮಸ್ತೆ ಹೇಳಿ ಸರ್. ಸರ್ ನಮಗೊಂದು ಗಾಡಿ ಕಳಿಸ್ಕೊಟ್ಟಿದ್ರಿ, ಮಾರುತಿ ಸುಜುಕಿ ಈಕೋ ವ್ಯಾನು. ಹೌದು ಸರ್. ಏನಿತ್ತು ಸರ್ ಮಾಡಲ್ಲು? ಸರ್ ಇದು 2010 ಮಾಡಲ್ ಸರ್ ಇದು. 2010 ಮಾಡಲ್ ಐತ್ರಿ. ಹಾಂ ಸರ್. ಓಕೆ. ಓನರ್ ಎಷ್ಟಾಗಿದ್ರೆ ಗಾಡಿಗೆ? ಸರ್ ಓನರ್ ಅದು 5th ಓನರಲ್ಲಿ ಇದೆ ಸರ್ ಇವಾಗ. ಓಕೆ. ಗಾಡಿ ತೊಗೊಳೋರು 6ನೇ ಓನರ್ ಆಗ್ತಾರೆ. ಹಾಂ ಸರ್. ರನ್ನಿಂಗಲ್ಲಿ ಎಷ್ಟಾಗಿದ್ರಿ ಸರ್ ಕಿಲೋಮೀಟ್ರು? ರನ್ನಿಂಗಲ್ಲಿ 1 ಲಕ್ಷಕ್ಕಿಂತ 1,000 ಅಷ್ಟೇ ಕಡಿಮೆ ಇರ್ಬೋದು ಸರ್. 1,000 2,000 ಕಡಿಮೆ ಇರ್ಬೋದು ರೀ. ಹೌದ್ರಾ? ಇನ್ನೂ 1 ಲಕ್ಷ ಕಂಪ್ಲೀಟ್ ಆಗಿಲ್ಲ ರೀ. ಗಾಡಿ ರನ್ನಿಂಗ್ ಜಾಸ್ತಿ ಆಗಿಲ್ಲ ರೀ. ಓಕೆ ಸರ್. ಇದು ಓಡಿರೋದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಾ? ಹಾಂ ಸರ್, ಶೋರೂಮ್ ರೆಕಾರ್ಡ್ ಸರ್, ಜೆನ್ಯೂನ್ ರೀಡಿಂಗ್ ಸರ್ ಇದು. ಓಕೆ ರೀ. ಇನ್ನು ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಟಿದ್ದಾರೆ? ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಇದೆ ಟೈರು? ಫ್ರಂಟ್ ಅಂತೂ ಒಂದು 90% ಇದೆ ಸರ್. ಓಕೆ. ಬ್ಯಾಕ್ ಸೈಡ್ದು ಒಂದು 60-70 ಇದೆ ಸರ್. ಸ್ಟೆಪ್ನಿ ಇದೆಯಾ? ಸ್ಟೆಪ್ನಿ ಇದೆ ಸರ್. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ಪೆಲ್ಲ ಯಾವ ಥರ ಇಟ್ಟಿದ್ದೀರಾ? ಸರ್ ಬಾಡಿ ಈಗ 10 ಮಾಡಲ್ ಆದ್ರೂ ಸ್ವಲ್ಪ ಕೂಡ ರಸ್ಟಿಂಗ್ ಗಿಸ್ಟಿಂಗ್ ಏನೂ ಇಲ್ಲ ಸರ್. ಓಕೆ. ಸ್ವಲ್ಪ ಬಾಡಿ ಏನಪ್ಪ ಅಂತಂದ್ರೆ ಸ್ಕೂಲ್ ಪರ್ಪಸ್ ಇರೋದ್ರಿಂದ ಸ್ವಲ್ಪ ಹುಡ್ರು ಸ್ಕ್ರ್ಯಾಚ್ ಹಾಕಿದ್ದು ಸ್ಕ್ರ್ಯಾಚಸ್ ಇದೆ ಸರ್ ಅಷ್ಟೇ. ಒರಿಜಿನಲ್ ಪೇಂಟಲ್ಲಿ ಇದೆ ಸರ್. ಓಕೆ. ಗಾಡಿ ಇಂಜಿನ್ ಎಲ್ಲ ಚೆನ್ನಾಗಿದೆ ಸರ್. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಸಣ್ಣ ಪುಟ್ಟ ಕ್ರ್ಯಾಸಸ್ ಆಗುತ್ತಂದ್ರೆ, ಯಾಕಂದ್ರೆ ಕೂಲ್ ಪರ್ಪಸ್ಸಿಗಾಗಿ ಯೂಸ್ ಮಾಡ್ತಾ ಇದ್ರು ವೆಹಿಕಲ್ ನೀವು. ಹಾಂ ಸರ್. ಒಂದು ಹೌದು. ಬ್ಯಾಕ್ ಸೈಡ್ ಒಂದು ಡೆಂಟ್ ಇದೆ ಸರ್, ಸ್ಕ್ರ್ಯಾಚಸ್ ಇದೆ. ಬಟ್ ಎಲ್ಲಿ ರಸ್ಟಿಂಗ್ ಬಾಡಿ ಒಟ್ಟ ರಸ್ಟಿಂಗ್ ಏನೂ ಇಲ್ಲ ಸರ್. ಓಕೆ ಸರ್. ಇವಾಗ ಗಾಡಿ ಮೇಲೆ ಕೇಸಸ್ಸು, ಒರಿಜಿನಲ್ ಈ ಥರ ಏನು ಇಲ್ಲ, ಪೂರ್ತಿ ಕ್ಲಿಯರ್ ಐತ್ರಿ? ಹಾಂ ಸರ್. ಓಕೆ. ಇವಾಗ ಇನ್ಶೂರೆನ್ಸ್ ಮೊನ್ನೆ ತಾನೇ ಮುಗಿದಿವಿ ಸರ್. ಅದು ಗಾಡಿ ಏನು ನಾವೇ ಓಡಿಸ್ತಾ ಇಲ್ಲ ಸರ್, ಹೀಗಾಗಿ ಇದು ಇಟ್ಕೊಂಡಿದ್ದೀವಿ. ಇನ್ ಕೇಸ್ ಅವರು ಪರ್ಚೇಸ್ ಮಾಡೋರು ಯಾರಾದರೂ ಜೆನ್ಯೂನ್ ಕಸ್ಟಮರ್ ಬಂದರೆ ಹಾಂ. ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಆದ್ರೂ ಕೊಡ್ತೀವಿ, ಇಲ್ಲ ಅವ್ರು ರೆಡಿ ಮಾಡಿಸ್ಕೊತಿದ್ರು ಡೀಲ್ ನಡೀತೆ ಸರ್. ಇವಾಗ ಎಫ್ ಸಿ ಇನ್ಶೂರೆನ್ಸ್ ಎರಡೂ ಕೂಡ ಲ್ಯಾಪ್ಸ್ ಆಗೈತಿ. ಗಾಡಿ ಯಾರು ತೊಗೊಂತಾರಲ್ಲ ಅವ್ರಿಗೆ ಪ್ಲೇಸ್ ಮಾಡಿ ಕೊಡ್ತೀರಿ ಎರಡೂ ಕೂಡ, ಹೌದಾ? ಹಾಂ ಸರ್. ಹಾಂ ಸರ್. ಓಕೆ ಸರ್. ಇದು ಗಾಡಿ ಪ್ಯೂರ್ ಪೆಟ್ರೋಲ್ ಮಾತ್ರನಾ? ಏನು ಸಿ ಎನ್ ಜಿ ಈ ಥರ ಎಲ್ ಪಿ ಜಿ ಏನಾದರೂ ಆ್ಯಡ್ ಮಾಡಿದ್ದೀರಾ? ಇಲ್ಲ ಸರ್, ಪ್ಯೂರ್ ಪೆಟ್ರೋಲ್ ಸರ್. ಬಟ್ ಮೊದಲಿನವ್ರು ಏನೋ ಅದು ಗ್ಯಾಸ್ನಾಗ ಓಡಿಸಿದಾರೆ ಸರ್ ಅವರು. ಬಟ್ ನಾವಿವಾಗ ಪ್ಯೂರ್ ಪೆಟ್ರೋಲೇ ಓಡಿಸ್ತಿದ್ದೀವಿ. ಓಕೆ. ಏನು ಆ ಕೊಡುತ್ತೆ ಥರ ಸರ್? ಗ್ಯಾಸ್ ಸಿಲಿಂಡರ್ ಏನಿಲ್ಲ. ಓಕೆ. ತಮ್ಮ ಕೈಯಲ್ಲಿ ಪೆಟ್ರೋಲಲ್ಲಿ ಏನು ಕೊಡುತ್ತೆ ಮೈಲೇಜು? ಸರ್ ನಾವು ಈಗ ಲಾಂಗ್ ಹೋಗ್ತಾ ಇದ್ರೆ ಏನಪ್ಪ ಅಂದ್ರೆ 14 ತನಕ ಬರುತ್ತೆ ಸರ್. ಇಲ್ಲಿ ಲೋಕಲ್ ಬಂದುಬಿಟ್ಟು ಒಂದು 10-11 ಹಿಂಗೆ ಬರುತ್ತೆ ಸರ್. ಓಕೆ ಸರ್. ಇದು 5 ಸೀಟ್ರ್ ಐತ್ರಿ, 7 ಸೀಟ್ರ್ ಐತ್ರಿ? 5 ಸೀಟರ್ ಇದೆ ಸರ್ ಇದು. ನಾವು ಸ್ಕೂಲ್ ಪರ್ಪಸ್ ಸೀಟಿಂಗ್ ಎಕ್ಸ್ಟ್ರಾ ಸೀಟಿಂಗ್ ಮಾಡಿಸ್ಕೊಂಡಿದ್ದೀವಿ ರೀ. ಓಕೆ. ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು? ಸರ್ ನಾವೇನು ಜಾಸ್ತಿ ಮಾಡ್ತಾ ಇಲ್ಲ ಸರ್, 1.80 ತನಕ ಬಂದರೂ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ರೀ. 1,80,000? ಹಾಂ ಸರ್. ಓಕೆ. ಮಾಡಲ್ ಬಂದ್ಬಿಟ್ಟು 2010 ಮಾಡಲು, ತಾವು ಓನರ್ ಆಲ್ರೆಡಿ 5 ಓನರ್ ಆಗಿದ್ದಾರಲ್ಲ? ಹಾಂ ಸರ್. ಗಾಡಿ ತೊಗೊಳೋರು 6 ಓನರ್ ಆಗ್ತಾರೆ. ಇವಾಗ ಎಫ್ ಸಿ ಇನ್ಶೂರೆನ್ಸ್ ಬೇಡ, ಎರಡೂ ಕೂಡ ಲ್ಯಾಪ್ಸ್ ಆಗೈತಿ. ಇದನ್ನು ಕಟ್ ಕೊಡೋದು ರೇಟ್ ಹೇಳಿದ್ರು, ಇನ್ನು ಗಾಡಿ ತೊಗೊಂಡ್ರೆ ಕಟ್ಕೋಬೇಕು ಅದರಲ್ಲಿ? ಇದು ಕಟ್ ಕೊಟ್ಟು ರೇಟೇ ಸರ್ ಇದು. ಎಫ್ ಸಿ ನಾವೇ ಇನ್ಶೂರೆನ್ಸ್, ಕಟ್ ಕೊಡ್ತೀವಿ. ಎಫ್ ಸಿ ಇನ್ಶೂರೆನ್ಸ್ ಎರಡೂ ಎಲ್ಲ ಕೂಡ ಕಟ್ ಡಾಕ್ಯುಮೆಂಟ್ಸ್ ಕೊಟ್ಟು ರನ್ನಿಂಗ್ ಮಾಡೇ ಕೊಡಲಿಕ್ಕೆ 1.80 ರೀ. 1,80,000 ಕೊಡ್ತೀರಾ? ಹಾಂ, ಇದ್ರಾಗ ಮತ್ತೆ ಕಡಿಮೆ ಗಿಡಿಮೆ ಇರಲ್ಲ ರೀ. ಒಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಅವ್ರ ಕೈ ಕೊಡ್ತೀವಿ ಗಾಡಿ 1.80. ಓಕೆ. 1.80 ಫೈನಲ್ ರೇಟ್ ಮಾಡ್ತಿರೋ? ಹತ್ತಿರ ಬಂದರೆ ಇನ್ನೂ ಸ್ವಲ್ಪ ಫೈನಲ್ ಸರ್. ಇದ್ರಾಗೇನು ಫೈನಲ್ ಸರ್ ಇದು. ಯಾಕೆ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಕೊಡ್ತೀವಾ? ಇಲ್ಲ ಅವರು ಡಾಕ್ಯುಮೆಂಟ್ಸ್ ತಾವೇ ಏನಾದ್ರು ಸ್ವಲ್ಪ ಎಕ್ಸ್ಪೆನ್ಸ್ ಇದೆ, ನಾವೆಲ್ಲ ಮಾಡ್ಕೋತೀವಿ ಬಿಡ್ರಿ ಅಂತಂದ್ರೂ ಬರೀ ನಮಗೆ 1.60 ಕೊಟ್ಟರು ಸಾಕು ಸರ್. ಓಕೆ ಸರ್. ಇದು ಗಾಡಿ ಇರೋಂಥ ಲೊಕೇಶನ್ ರೀ ಸರ್? ಸರ್ ಬಿಜಾಪುರ ಡಿಸ್ಟಿಕ್ಕು, ತಾಳಿಕೋಟೆ ತಾಲೂಕು, ಇದು ಹಿರೂರು ಅಂತ ಬರುತ್ತೆ ಸರ್ ಇಲ್ಲಿ. ಹೌದಾ? ಹಾಂ. ಓಕೆ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ, ಇದೇ ಕಾಂಟ್ಯಾಕ್ಟ್ ನಂಬರ್ ಇದೆ. ಓಕೆ. ಅಪ್ಡೇಟ್ ಮಾಡಿರ್ತೀನಿ ರೀ. ನೋಡಿರಿ, ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಸರ್ 100% ಸರ್. ಓಕೆ. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್.